ಸರ್ಕಾರಕ್ಕೆ ನೀವು ಸಾಲ ಕೊಡಬಹುದು ಅಂತ ಗೊತ್ತಾ? ಇನ್ನಷ್ಟು ತಿಳಿಯಲು ಮುಂದೆ ವೀಕ್ಷಿಸಿ. ಭಾರತ ಸರ್ಕಾರ ಕೂಡ ನಮ್ಮ ಹಾಗೆ ಬೇರೆ ಬೇರೆ ವಿಷಯಗಳಿಗೆ ಸಾಲ ತಗೊಳ್ಳುತ್ತೆ ಅಂತ ಗೊತ್ತಾ ನಿಮ್ಗೆ? ಮತ್ತೆ ಈ ಸಾಲದ ಮೊತ್ತ 1-2 ಲಕ್ಷ ಅಲ್ಲ, ಕೋಟಿಗಟ್ಲೆ ಇರುತ್ತೆ. ಸರ್ಕಾರ ನಿಗದಿತ ಅವಧಿಯೊಂದಿಗೆ ಸರ್ಕಾರಿ ಭದ್ರತೆಗಳನ್ನು ನೀಡುವ ಮೂಲಕ ಈ ಮೊತ್ತವನ್ನು ಮಾರುಕಟ್ಟೆಯಿಂದ ಸಂಗ್ರಹಿಸುತ್ತೆ. ಸಾಲದ ಅವಧಿ ಮುಗಿದ ನಂತರ ಸಾಲದಾತರು ತಮ್ಮ ಹಣವನ್ನು ಮರಳಿ ಪಡೀತಾರೆ. ಇವುಗಳು ಸರ್ಕಾರಕ್ಕೆ ನೀಡಿದ ಸಾಲಗಳಾಗಿರೋದ್ರಿಂದ ಇವುಗಳನ್ನು ತುಲನಾತ್ಮಕವಾಗಿ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗುತ್ತೆ. ಅಂತಹ ಅವಕಾಶಗಳಲ್ಲಿ ಹೂಡಿಕೆ ಮಾಡಿ ಅವುಗಳಿಂದ ಹೇಗೆ ಲಾಭ ಪಡೆಯೋದು? ಉತ್ತರ ತುಂಬಾ ಸರಳ. ಐಸಿಐಸಿಐ ಪ್ರುಡೆನ್ಷಿಯಲ್ ಗಿಲ್ಟ್ ಫಂಡ್ನಲ್ಲಿ ಹೂಡಿಕೆ ಮಾಡುವ ಮೂಲಕ. ಇದೊಂದು ಡೆಟ್ ಸ್ಕೀಮ್ ಆಗಿದ್ದು, ಮುಖ್ಯವಾಗಿ ಸರ್ಕಾರಿ ಸೆಕ್ಯುರಿಟೀಸ್ನಲ್ಲಿ ಲಾಭ ಗಳಿಸುವ ಉದ್ದೇಶದಿಂದ ಬೇರೆ ಬೇರೆ ಅವಧಿಗಳಿಗಾಗಿ ಹೂಡಿಕೆ ಮಾಡುತ್ತೆ. 1999ರಿಂದ ಅಸ್ತಿತ್ವದಲ್ಲಿರುವ ಈ ಯೋಜನೆಯು ಆಕ್ಟಿವ್ ಡ್ಯೂರೇಷನ್ ಮ್ಯಾನೇಜ್ಮೆಂಟ್ ಮೇಲೆ ಕೇಂದ್ರೀಕರಿಸುತ್ತೆ. ಅಂದ್ರೆ ಈ ಯೋಜನೆ ಬಡ್ಡಿದರದ ನಿರೀಕ್ಷೆಗಳ ಆಧಾರದ ಮೇಲೆ ವಿಭಿನ್ನ ಮೆಚುರಿಟೀಸ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುತ್ತೆ. ಉದಾಹರಣೆಗೆ, ಬಡ್ಡಿದರಗಳು ಕಡಿಮೆಯಾಗುವ ನಿರೀಕ್ಷೆ ಇರುವ ಸಮಯದಲ್ಲಿ ದೀರ್ಘ ಸಾಲದ ಅವಧಿಗೆ ಮತ್ತು ಲಾಭ ಹೆಚ್ಚುವ ನಿರೀಕ್ಷೆ ಇರುವಲ್ಲಿ ಕಡಿಮೆ ಸಾಲದ ಅವಧಿಯ ಬಾಂಡ್ಗಳನ್ನು ಖರೀದಿಸಬಹುದು. ಈ ಯೋಜನೆ ಹೈ ಕ್ರೆಡಿಟ್ ಕ್ವಾಲಿಟಿ ಅಸೆಟ್ಗಳಲ್ಲಿ ಹೂಡಿಕೆ ಮಾಡುವುದರಿಂದ ಮತ್ತು ತುಲನಾತ್ಮಕವಾಗಿ ಕಡಿಮೆ ಕ್ರೆಡಿಟ್ ಅಪಾಯ ಹೊಂದಿರುವುದರಿಂದ ದೀರ್ಘಾವಧಿಯ ಸಂಪತ್ತು ಸೃಷ್ಟಿ ಬಯಸುವ ಮತ್ತು ನಿಯಮಿತ ಆದಾಯ ಪಡೆಯ ಬಯಸುವ ಅಪಾಯ ವಿರೋಧಿ ಹೂಡಿಕೆದಾರರಿಗೆ ಹೆಚ್ಚು ಸೂಕ್ತವಾಗಿದೆ. ಹಾಗಾಗಿ ಇದೊಂದು ಬಹುಮುಖ ಹೂಡಿಕೆ ಆಯ್ಕೆಯಾಗಿದೆ ಅಲ್ವಾ? ಇನ್ನಷ್ಟು ತಿಳಿದುಕೊಳ್ಳಲು ಐಸಿಐಸಿಐ ಪ್ರುಡೆನ್ಷಿಯಲ್ ಗಿಲ್ಟ್ ಫಂಡ್ ಅನ್ನು ಹುಡುಕಿ ಅಥವಾ ಲಿಂಕ್ ವಿವರಣೆಯನ್ನು ಕ್ಲಿಕ್ ಮಾಡಿ. ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.